ನಿಮ್ಮ ಕಾಲಗಳನ್ನು ಆಯಾ ಟೈಮಲ್ಲಿ ಏನೇನು ಆಗಬೇಕೆಂಬುದಾಗಿ ನನ್ನ ಕೈಯಲ್ಲಿ, ನಿಮ್ಮ ಗುಟ್ಟು, ನಿಮ್ಮ ಸೀಕ್ರೆಟ್ ನನ್ನ ಕೈಯಲ್ಲಿದೆ. ಇನ್ನು ನನ್ನ ವಿಷಯದಲ್ಲಿ ಹಗುರವಾಗಿರಬೇಡಿ. ನನ್ನ ಪ್ರೀತಿಯನ್ನು ಚೆಲ್ಲಾಟದಂಗೆ ಹಗುರವಾಗಿ ತೆಗೆದುಕೊಳ್ಳಬೇಡ್ರಿ. ನನ್ನನ್ನು ಆಳವಾಗಿ ತಿಳ್ಕೊಳ್ರಿ, ಹಾಗೆಯೇ ನನ್ನನ್ನು ಲೋಕಕ್ಕೆ ಪ್ರಕಟಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳುವವರಾಗಿದ್ದಾರೆ ಪ್ರಿಯರೇ. ಹೀಗೆ ಪ್ರಥಮವಾಗಿ ಧರ್ಮಶಾಸ್ತ್ರವೇ ಯೇಸು ಸ್ವಾಮಿ 3ನೇ ದಿನ ಎದ್ದು ಬಂದಿದ್ದಾರೆ ಎಂಬುದಾಗಿ ಹೇಳಿದೆ. ಹಾಗೆಯೇ ಸ್ವಾಮಿ ಎದ್ದು ಬಂದರು. 7ನೇದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 4:33 ಅಪೊಸ್ತಲರು ಬಹು ಬಲವಾಗಿ ಒತ್ತಿ ಯೇಸು ಸ್ವಾಮಿ ಎದ್ದದ್ದು ಹೌದು ಎಂಬುದಾಗಿ ಎಲ್ಲರೂ ಗುಜು ಮಾತಾಡ್ತಿದ್ರು. ಅನೇಕ ಅನ್ಯರು ಸಮೇತ ಮಾತಾಡ್ತಿದ್ರು. ಯೇಸು ಸ್ವಾಮಿ ಎದ್ದದ್ದು ಹೌದು, ನಮಗೆ ಈ ಗಳಿಗೆಯಲ್ಲಿ ಪ್ರತ್ಯಕ್ಷವಾದರು. ಇನ್ನೊಂದು ಊರಿನವರು ಸಮೇತ ನಮಗೂ ಇದೇ ಗಳಿಗೆಯಲ್ಲಿ ಪ್ರತ್ಯಕ್ಷವಾದರು ಎಂಬುದಾಗಿ ಹೇಳಿದರು. ದೇವರ ವಾಕ್ಯ ಹೇಳ್ತಿದೆ, ಒಂದೇ ಸಮಯದಲ್ಲಿ 500 ಜನರಿಗಿಂತಲೂ ಹೆಚ್ಚಿನವರು ದೇವರ ಒಂದು ಪ್ರತ್ಯಕ್ಷವನ್ನು ಸತ್ತು ಎದ್ದು ಬಂದ ಮೇಲೆ ಕಂಡುಕೊಂಡ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹೀಗೆ ಅಪೊಸ್ತಲರು ಯೇಸು ಸ್ವಾಮಿ ಎದ್ದದ್ದು ಹೌದು ಎಂಬುದಾಗಿ ಬಲವಾಗಿ ಸಾಕ್ಷಿ ಹೇಳ್ತಿದ್ರು. ಅಪೊಸ್ತಲರ ಕೃತ್ಯ 4:33 ಧರ್ಮಶಾಸ್ತ್ರನೇ ಸಾಕ್ಷಿ ಹೇಳಿದೆ. 1 ಕೊರಿಂಥ 15:4 ಹಾಗೆ ಪೌಲನು ವೈಯಕ್ತಿಕವಾಗಿ ಸಾಕ್ಷಿ ಹೇಳುತ್ತಾನೆ, ನಾನು ಯೇಸು ಸ್ವಾಮಿಯನ್ನು ಕಂಡೆ. ಪೌಲನು ಪ್ರಥಮವಾಗಿ ಸೇವೆಗೆ ಇಳಿಯುವಾಗ ಒಂದು ಸಲ ದೇವರು ದರ್ಶನ ಕೊಟ್ಟು ಸೇವೆಗೆ ನಡೆಸಿದರು. ಹಾಗೆ ಯೇಸು ಸ್ವಾಮಿ ಎದ್ದಾಗಲೂ ಪೌಲನಿಗೆ ಯೇಸು ಸ್ವಾಮಿ ದರ್ಶನ ಕೊಟ್ಟರು. ಪೌಲ ವೈಯಕ್ತಿಕವಾಗಿ ನಾನು ಒಬ್ಬನೇ ಯೇಸು ಸ್ವಾಮಿಯನ್ನು ಕಂಡೆ ಎಂಬುದಾಗಿ ಹೇಳಿದ್ದಾನೆ. 1 ಕೊರಿಂಥ 15:12 ಪೌಲನು ಹೇಳಿದಂಥ ಮಾತು. 1 ಕೊರಿಂಥ 15:8 1 ಕೊರಿಂಥ 15:12 ಅವಿಶ್ವಾಸಿಗಳ ನಿರಾಕರಣೆಯಿಂದ ಸಾಕ್ಷಿ, ಅಂದರೆ ಅನೇಕ ಜನರು ಯೇಸು ಸ್ವಾಮಿ ಎದ್ದಿದ್ದಾರೆ ಅಂತ ಇಡೀ ಊರೇ ಪ್ರದೇಶನೇ ಮಾತಾಡುತ್ತಿದೆ. ಅಂದರೆ ಯೇಸು ಸ್ವಾಮಿ ಎದ್ದಿರಬಹುದು ಎಂಬುದಾಗಿ ಅವಿಶ್ವಾಸಿಗಳು, ದೇವರನ್ನು ಅರಿಯದವರು, ವಿಶ್ವಾಸ ಇಲ್ಲದವರು ಯೇಸು ಸ್ವಾಮಿ ಎದ್ದದ್ದು ಹೌದಂತ ಮಾತಾಡಿಕೊಳ್ಳುತ್ತಿದ್ದರು. ಯೇಸು ಸ್ವಾಮಿಯ ವಿಷಯದಲ್ಲಿ ಅವರು ಅವಿಶ್ವಾಸಿಗಳಾಗಿದ್ರು. ಯೇಸು ಸ್ವಾಮಿ ಎದ್ದು ಬಂದ ವಿಷಯ, ಪುನರುತ್ಥಾನದ ವಿಷಯ ಅವರು ಗುಜು ಮಾತಾಡೋದ್ರಿಂದ ಅವರ ನಿರಾಕರಣೆಯಲ್ಲೂ ಯೇಸು ಸ್ವಾಮಿ ಎದ್ದು ಬಂದದ್ದು ಹೌದು ಎಂಬುದಾಗಿ ಸ್ಪಷ್ಟವಾಗಿ ಸಾಕ್ಷಿ ಹೇಳ್ತಿತ್ತು. 1 ಕೊರಿಂಥ 15:29 ನೋಡುವಾಗ ಮೂಢನಂಬಿಕೆಯಲ್ಲಿರುವವರು ಸತ್ತವರಿಗೋಸ್ಕರ ಯೇಸು ಸ್ವಾಮಿ ಎದ್ದು ಬಂದದಕ್ಕೆ ಸತ್ತವರಿಗೋಸ್ಕರ ದೀಕ್ಷೆ ಮಾಡಬೇಕು ಎಂಬುದಾಗಿ ದಾಹವುಳ್ಳವರಾಗಿ ಬಂದರು. ನಾವಂತೂ ದೀಕ್ಷೆ ತಗೊಂಡೆವು. ದೀಕ್ಷೆ ಅಂದರೆ ನಮ್ಮ ಪಾಪವನ್ನು ನೀರಲ್ಲಿ ಮುಳುಗಿಸಿ ಹೊಸಬ್ರಾಗಿ ಎದ್ದೇಳುವುದು. ನಮ್ಮ ಪೂರ್ವಜರು ಸತ್ತು ಹೋಗಿದ್ದಾರೆ, ನಮ್ಮ ಆಪ್ತರು ಸತ್ತು ಹೋಗಿದ್ದಾರೆ, ಅವರಿಗೋಸ್ಕರ ನಾನಾದರೂ ದೀಕ್ಷೆ ತಗೊಂಡು ಅವರನ್ನು ದೇವರಿಗೆ ಒಪ್ಪಿಸಬೇಕೆನ್ನುವಂಥ ಜಸ್ಟ್ ಒಂದು ಆಚಾರ ಪದ್ಧತಿಯಲ್ಲಿ ಮಾತಾಡಿಕೊಳ್ಳುತ್ತಾ ಆಚಾರ ಪಾಚಾರಗಳಲ್ಲೂ ಯೇಸು ಸ್ವಾಮಿ ಎದ್ದಿದ್ದಾರೆ ಎನ್ನುವಂಥ ದೃಢತೆ ಮೂಢನಂಬಿಕೆಯಲ್ಲಿರುವ ಜನರಲ್ಲಿ ಆಯಿತು. ಇದನ್ನು ನಾವು ನೋಡುವಾಗ ಮೂಢನಂಬಿಕೆಯರ ಆಚಾರದಿಂದಲೂ ಯೇಸು ಸ್ವಾಮಿ ಎದ್ದು ಬಂದದ್ದು ಹೌದು ಎಂಬುದಾಗಿ ಸಾಕ್ಷಿ ಹೇಳುತ್ತಾ ಇತ್ತು. ಹಾಗೆ 1 ಕೊರಿಂಥ 15:36 ಪ್ರಕೃತಿ ಯೇಸು ಸ್ವಾಮಿ ಎದ್ದಿದ್ದಾರೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇತ್ತು. ಒಂದು ಬೀಜವನ್ನು ಭೂಮಿಗೆ ಹಾಕಿ ಬೀಜವನ್ನು ಸಾಯಿಸದಿದ್ದರೆ ಅದು ಮೊಳಕೆಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸ್ವಾಮಿ ನಮಗೋಸ್ಕರ ಬೀಜವಾಗಿ ಉಣಲ್ಪಟ್ಟರು, 3ನೇ ದಿನ ನಮಗೋಸ್ಕರ ಎದ್ದು ಬಂದರು. ಪ್ರಕೃತಿ ಸಮೇತ, ಸೃಷ್ಟಿ ಸಮೇತ
ಸತ್ತು ನಾನು ಎದ್ದು ಬರಲಿಕ್ಕಿದ್ದೇನೆ ಎಂಬುದಾಗಿ ಬೀಜ ಹೇಗೆ ಎದ್ದು ಬರುತ್ತೋ ಹಾಗೆಯೇ ಪ್ರಕೃತಿ ಸತ್ತಂತ ಯೇಸುಸ್ವಾಮಿ ಎದ್ದು ಬರಲಿಕ್ಕಿದ್ದಾರೆ ಎಂಬುದು ಸ್ಪಷ್ಟವಾಗಿ ಸಾಕ್ಷಿ ಹೇಳಿತು. ಯೇಸುಸ್ವಾಮಿ ಎದ್ದದ್ದು ಪ್ರಕೃತಿಗೆ ಗೊತ್ತಾಯಿತು. ಬರಿದಾಗಿರುವ ಸಮಾಧಿಯ ಸಾಕ್ಷಿ ಯೋಹಾನ 20:6-7 ಸಮಾಧಿಗೆ ದೊಡ್ಡ ಕಳ್ಳನ್ನು ಯೇಸುಸ್ವಾಮಿ ಎದ್ದು ಬರಬಾರ್ದು ಎಂಬುದಾಗಿ ಅಧಿಕಾರಿಗಳು, ಅರಸರುಗಳ ಅಪ್ಪಣೆ ಮೇಲೆ ಅಧಿಕಾರಿಗಳು, ಸಾಮಾನ್ಯ ಜನರು ಒಂದು ದೊಡ್ಡ ಬಂಡೆಯನ್ನು ಅದಕ್ಕೆ ಮುಚ್ಚಿದ್ರು. ಆ ಮುಚ್ಚಿದ ದೊಡ್ಡ ಕಲ್ಲು ಉರುಳಿ ಹೋಗಿತ್ತು. ಸಮಾಧಿ ಸಮೇತ ಯೇಸುಸ್ವಾಮಿ ಎದ್ದದ್ದು ಬಂಡೆ ಉರುಳಿ ಹೋದದ್ದು ಹೌದು ಎಂಬುದಾಗಿ ಸಾಕ್ಷಿ ಕೊಡ್ತಾ ಇತ್ತು. ಅದು ಮಾತ್ರವಲ್ಲದೆ ಲೂಕ 24:5 ದೇವದೂತರ ಸಾಕ್ಷಿ ಮಗ್ದಳದ ಮರಿಯಳು ಅಥವಾ ಯಾಕೋಬನ ತಾಯಿಯಾದಂಥ ಮರಿಯಳು, ಇನ್ನು ಹೆರೋದ್ಯಳು, ಇವರೆಲ್ಲರೂ ಅನೇಕ ಸ್ತ್ರೀಯರು ಸುಗಂಧ ದ್ರವ್ಯಗಳಿಂದ ಸಮಾಧಿ ಬಳಿಗೆ ಹೋಗಿ ದೇವರನ್ನು ಘನಪಡಿಸಬೇಕೆಂದು ಪ್ರಯತ್ನಿಸುವಾಗ, ಮುಬ್ಬು ಇರುವಾಗಲೇ ಕತ್ತಲೆಯಲ್ಲಿ ಆ ಸಮಾಧಿಗೆ ಬಳಿಗೆ ಹೋಗುವಾಗ ಕಲ್ಲು ಉರುಳಿತ್ತು. ಕಲ್ಲು ಉರುಳಿದಂಥ ಸಂಗತಿಯನ್ನು ಬಂದು ಶಿಷ್ಯರಿಗೆ ಹೇಳುವಾಗ ಶಿಷ್ಯರೆಲ್ಲ ಓಡೋಗಿ ಸಮಾಧಿ ಬಳಿಗೆ ಹೋಗುವಾಗ ಯೇಸುಸ್ವಾಮಿಯ ಬಟ್ಟೆ ಅಲ್ಲಿ ಬಿದ್ದಿತ್ತು. ಬಿಳಿ ಆ ಬಟ್ಟೆ, ಶವಕ್ಕೆ ಸುತ್ತಿದಂಥ ಬಿಳಿ ಬಟ್ಟೆ ಅಲ್ಲೇ ಇತ್ತು. ಅದನ್ನೆಲ್ಲ ನೋಡುವಾಗ ಸಮಾಧಿ ಮಾತ್ರವಲ್ಲ, ಅಲ್ಲಿರೋರೆಲ್ಲರೂ ಯೇಸುಸ್ವಾಮಿ ಎದ್ದದ್ದು ಹೌದು ಎಂಬುದು ಸ್ಪಷ್ಟವಾಗಿ ಹೇಳಿದರು. ಇವತ್ತೆಲ್ಲರಿಗೂ ಯೇಸುಸ್ವಾಮಿ ನಮಗೋಸ್ಕರ ಜೀವ ಕೊಟ್ಟರು, ಎದ್ದು ಬಂದರು, ತಿರುಗಿ ಬರುತ್ತಾರೆ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯಲು ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ. ಈ ವಿಷಯ ಇನ್ನೂ ಸಂಶಯ ಪಡುವವರಿಗೆ ದೇವರು ನನ್ನನ್ನು ಹುಡುಕ್ರಿ, ನಿಮಗೂ ಆಳವಾದ ಸತ್ಯ ಸಿಗುತ್ತೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಜೀವಂತವಾಗಿರುವಂಥ ನಾವುಗಳು ಅಂತರಿಕ್ಷದಲ್ಲಿ ಎದ್ದೇಳಲಿಕ್ಕಿದ್ದೇವೆ. ಸತ್ತು ಹೋದವರು ಮೊದಲು ಎದ್ದೇಳಲಿಕ್ಕಿದ್ದಾರೆ. ಯೇಸುಸ್ವಾಮಿ ಎದ್ದು ಬರುವಾಗ ಅಮರತ್ವದ ದೇಹದಲ್ಲಿ ಎದ್ದು ಬಂದಾಗೆ ಆತನ ಮಕ್ಕಳಾದಂಥ ನಮಗೂ ಅಮರತ್ವದ ದೇಹ, ಮಹಿಮೆಯ ದೇಹವನ್ನು ಕೊಟ್ಟು ನಾವು ಈ ದೇಹ ಮಾಂಸಖಂಡಗಳಿಂದ ಪರಲೋಕಕ್ಕೆ ಹೋಗದೆ ಮಹಿಮೆಯ ಅಮರತ್ವದ ಯೇಸುವಿನ ದೇಹದಾಗೆ ಆ ಲೋಕಕ್ಕೆ ಹೋಗಲಿಕ್ಕಿದ್ದೇವೆ. ಆ ಸುಖವನ್ನು ನಾವು ನೋಡಲಿಕ್ಕಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಎಷ್ಟೇ ಕಷ್ಟ, ಹೋರಾಟ, ನೋವುಗಳು, ನಿಂದೆ, ಅಪಮಾನಗಳು, ನಿತ್ಯ ನಿಮಿತ್ತ ಹಸಿದು ಬಾಯಿ ಹರಿದಂಥ ಪರಿಸ್ಥಿತಿ ಬಂದರೂ ನಾವು ತಲೆ ಕೆಡಿಸುವರಲ್ಲ. ಯಾಕಂದರೆ ನಮ್ಮ ದೇವರ ಬಳಿಯಲ್ಲಿ ನಿತ್ಯ ನಿತ್ಯಕ್ಕೂ ಜೀವಿಸಲಿಕ್ಕಿದ್ದೇವೆ. ನಿತ್ಯನಾದ ತಂದೆಯ ನಿತ್ಯ ನಿತ್ಯಕ್ಕೂ ನಮಗೆ ತಂದೆಯಾಗಿರುವಂಥ ತಂದೆಯ ಬಳಿಗೆ ನಾವು ಹೋಗಲಿಕ್ಕಿದ್ದೇವೆ. ಅವರ ಹಾಗೆ ನಾವು ನಿತ್ಯ ಜೀವ ಹೊಂದಲಿಕ್ಕಿದ್ದೇವೆ. ಈ ದೇಹಕ್ಕೆ ಸಾವಿದ್ರೂ, ಈ ದೇಹ ಮಣ್ಣಿನಿಂದ ಉಂಟಾಗಿ ಮಣ್ಣಿಗೆ ಸೇರಿದ್ರೂ, ಈ ದೇಹದಲ್ಲಿರುವ ದೇವರಿಗೆ ಆತ್ಮ ದೀಪದಂತಿರುವ ಈ ದೇಹದಲ್ಲಿರುವ ಆತ್ಮ ಎಂದೂ ಸಾವಪ್ಪಲ್ಲ. ಅದು ದೀಪದಂತೆ ದೇವರ ಬಳಿಗೆ ಹೋಗಲಿಕ್ಕಿದೆ. ಅದಕ್ಕೋಸ್ಕರ ನಾವು ಆಳವಾದ ಸತ್ಯವನ್ನು ತಿಳ್ಕೊಂಡು ಸಹಿಸ್ತಾ ಸಾಕ್ತಾ ಇದ್ದೀವಿ. ಸಹಿಸುವಿಕೆಯೇ ಶಿಲುಬೆ ಹೊರುವಂಥ ಗುರುತು. ಹೀಗೆ ದೇವದೂತರು ಸಮೇತ ಸ್ತ್ರೀಯರಿಗೆ ಆತನು ಇಲ್ಲಿಂದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಎದ್ದಿದ್ದಾರೆ. ಸತ್ತವರೊಳಗೆ ಜೀವಂತವಾಗಿರುವವನನ್ನು ನೀವು ಹುಡುಕುತ್ತೇನೆ ಎಂಬುದಾಗಿ ದೇವದೂತರು ಹೇಳಿ, ಅದು ಸತ್ಯವೇದದಲ್ಲಿ ದೇವದೂತರು ಸಮೇತ ಯೇಸುಸ್ವಾಮಿ ಎದ್ದಿದ್ದಾರೆ ಎಂಬುದ ಸಾಕ್ಷಿ ಹೇಳಿದೆ ಎಂದು ಬರೆದಿದೆ. ಇನ್ನು ನೋಡಿ ನಂಬಿದ ತೋಮನ ಸಾಕ್ಷಿ ಯೋಹಾನ 20:28-29 ತೋಮ ಅಷ್ಟು ಸುಲಭದಲ್ಲಿ ದೇವರನ್ನು ನಂಬಿಲ್ಲ. ಎಷ್ಟು ಜನ ಅಲ್ಲಿ ನಮಗೆ ದೇವರು ಪ್ರತ್ಯಕ್ಷರಾದ್ರಂತ ಹೇಳಿದ್ರು, ಇವರು ಸುಮ್ಮನೆ ಮಾತಾಡೋದು, ಎಲ್ಲರೂ ಹೇಳುತ್ತಾರೆ ಎಂಬುದಾಗಿ ಇವರು ಗೋವಿಂದ ಹಾಕ್ತಾರೆ ಎಂಬುದಾಗಿ ತೋಮ ನಂಬಲೇ ಇಲ್ಲ. ನನಗೆ
ಕೈಯ ಗಾಯ ಅಥವಾ ಪಕ್ಕೆಯ ಗಾಯವನ್ನು ದೇವರು ತೋರಿಸೋ ತನಕ ನಾನು ನಿಮ್ಮ ಮಾತು ನಂಬಲ್ಲ ಎಂಬುದಾಗಿ ಹೇಳಿದ. ತಕ್ಷಣ ಸ್ವಾಮಿ ನಂಬದೇ ಇರಬೇಡ, ನೀನು ಹೇಳಿದ ಹಾಗೆ ಕೈಯಲ್ಲಿ ಗಾಯ ಇದೆ, ಪಕ್ಕೆಯಲ್ಲಿ ನಿನ್ನ ಕೈಯನ್ನು ಮುಟ್ಟಿ ನೋಡು. ನೀನು ನನ್ನನ್ನು ನೋಡಿದ್ರಿಂದ ನಂಬಿದ್ದಿ, ನೋಡದೆ ನಂಬುವವರು ಎಷ್ಟೋ ಭಾಗ್ಯವಂತರು. ತೋಮನಿಗೆ ದೇವರು ಹೇಳಿದಂಥ ಮಾತು, ಸ್ವಾಮಿ ಹೇಳಿದಂಥ ಮಾತು, ನೀನು ನೋಡಿದ್ರಿಂದ ನಂಬಿದ್ದಿ, ನಾನು ನೋಡದಿದ್ರೆ ನಂಬುವುದೇ ಇಲ್ಲ ಅಂತ ಹೇಳಿದ್ಯಲ್ಲ, ನಾನು ನಿನಗೆ ಪ್ರತ್ಯಕ್ಷ ಆದೆ, ನೀನು ನೋಡಿದ್ರಿಂದ ನಂಬಿದ್ದಿ, ನೋಡದೆ ನಂಬುವವರು ಎಷ್ಟೋ ಭಾಗ್ಯವಂತ.